Hello, I am Dr. Ramesh. I need to answer some basic questions that people have about some common conditions. Today, we'll talk about inguinal hernia in children or hernia. Hiranyala hernia. Sir, what is hernia in children? Hernia basically means something from inside, some organ is coming outside because of the pressure inside. That means there's a small defect in the abdominal wall through which the content of the abdomen pops out whenever there's a crying, straining or some sort of increased abdominal pressure. Why do children get hernia, sir? Okay. In children, the common types of hernias which are seen from outside are, one is called an umbilical hernia, that is it comes out through the navel. ಇನ್ನೊಂದು inguinal hernia ಅಂತ, that is groin, ಆ ಚಡ್ಡಿ ಏರಿಯಾ ಇದೆಯಲ್ಲ ಟೆಸ್ಟಿಕಲ್ ಏರಿಯಾ ಆ ಏರಿಯಲ್ಲಿ ಬರೋದು inguinal hernia. ಇವೆರಡಕ್ಕೂ ಸ್ವಲ್ಪ ಬೇಸಿಕ್ ವ್ಯತ್ಯಾಸಗಳಿದೆ. What is the difference between umbilical hernia and other hernia, sir? Okay. The common hernias which are seen from outside in children are two types. One is an umbilical hernia, one is an inguinal hernia. Umbilical hernia ಅಂದರೆ ಹೊಕ್ಕಳು ಇದೆಯಲ್ಲ ಅಲ್ಲಿ, where the navel umbilical cord falls off, that's the place you may get a hernia. This is not related to umbilical cord, but ಏನಾಗುತ್ತೆ ಆ ಜಾಗ ಫುಲ್ ಕ್ಲೋಸ್ ಫ್ಯೂಸ್ ಆಗದೇ ಇದ್ದರೆ there may be a small defect through which whenever the child cries or strains, you will see something popping out. This is called an umbilical hernia. No need to panic. Because umbilical hernia, most of them regress spontaneously, without any treatment, without any intervention, without anything. Alright. Whereas inguinal hernia is a little different ball game. Umbilical hernia ಅಂದರೆ ಏನಾಗುತ್ತೆ, ಹೊಕ್ಕಳಿರೋವಂಥ ಜಾಗದಲ್ಲಿ ಫುಲ್ಲು ಸ್ಕಿನ್ ಕವರ್ ಆಗಿ something protrudes out when the child is crying, straining, defecating. ಯಾವುದಾದ್ರೂ ಪ್ರೆಷರ್ ಬಿದ್ದಿದ ತಕ್ಷಣ ಹೊರಗೆ ಬರುತ್ತೆ, ಪಾಪ್ ಔಟ್ ಆಗುತ್ತೆ. This is called an umbilical hernia. Around 90% of umbilical hernias do not require an operation. Just as we wait 3, 4, 5, 6 months ಒಳಗೆ ತಾನಾಗೆ ಹೀಲ್ ಆಗೋಕ್ಕೆ ಚಾನ್ಸಸ್ ಇದೆ. ಇನ್ಫ್ಯಾಕ್ಟ್ ಇನ್ ಜನರಲಿ ಮಕ್ಕಳು ತಗೊಳ್ದಾಗ, ಹತ್ತು ಕೂತ್ಕೊಂಡಾಗ, ನಿಂತ್ಕೊಂಡಾಗ, ಓಡಾಡೋಕ್ಕೆ ಮಾಡಿದಾಗ ಅದು ಆಟೋಮೆಟಿಕಲಿ ಕ್ಲೋಸ್ ಆಗ್ಬೋದು. In any case, we wait for any umbilical hernia at least up to 2 years of age before suggesting any intervention. ಅಂದರೆ ನಾವು ಏನೂ ಮಾಡದೆ ವೆಯ್ಟ್ ಮಾಡಿದ್ರೆ ತಾನಾಗೆ ಸೆಟ್ಲ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಓನ್ಲಿ ಟೈಮ್ ವಿ ಸಜೆಸ್ಟ್ ಎ ಸರ್ಜರಿ ಫಾರ್ umbilical hernia ಟು ಸಿಚುಯೇಷನ್ಸ್. ಒಂದು 2 years ಆದಮೇಲೂ ಒಳಗೆ ಹೋಗದೇ ಇದ್ದರೆ, ಆರ್ ಇಫ್ ದೇರ್ ಇಸ್ ಸಮಥಿಂಗ್ ವಾಟ್ ಈಸ್ ಕಾಲ್ಡ್ ಅನ್ ಅಬ್ಸ್ಟ್ರಕ್ಷನ್, ಅಂದರೆ ಒಳಗಿಂದ ಹೊರಗೆ ಕರಳು ಬರುತ್ತಲ್ಲ, ಅದು ಕಚ್ಕೊಂಡು ಒಳಗೆ ಹೋಗದೆ ಇದ್ರೆ ಎಮರ್ಜೆನ್ಸಿ ಆಗೋದ್ರೆ ಆವಾಗ ನಾವು ಆಪ್ರೇಷನ್ ಬೇಕಿರುತ್ತೆ. ಅದರ್ವೈಸ್ ರೆಗ್ಯುಲರ್ umbilical hernia ಆಪ್ರೇಷನ್ ಬೇಕಿಲ್ಲ, ವಿ ವೇಟ್. ಇನ್ನು ಕೆಲವರಿಗೆ ತಪ್ಪು ನಂಬಿಕೆ ಇದೆ. ಹಳೆ ಕಾಲದ ಒಂದು 20 ಪೈಸೆ ಕಾಯಿನ್ ಇಡಿ, ಸ್ಟ್ರ್ಯಾಪ್ ಹಾಕಿ, ಪೆನ್ ಹಾಕಿ, ಅಂದರೆ ಪ್ಲಾಸ್ಟರ್ ಹಾಕಿ ಅದ್ರ ಮೇಲೆ ಇಟ್ಟು ಇನ್ನೊಂದನ್ನು ಹಾಕಿ, ದಯವಿಟ್ಟು ಅದರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಹೋದರೆ ಇಟ್ ವಿಲ್ ಗೋ ಬೈ ಇಟ್ ಸೆಲ್ಫ್, ಹೋಗಲಿಲ್ಲ ಅಂದರೆ ಇಟ್ಸ್ ನಾಟ್ ಗೋನ್ ಟು ಗೋ, ಆ್ಯಸ್ ಸಿಂಪಲ್ ಆಸ್ ದಟ್. ಇನ್ಫ್ಯಾಕ್ಟ್ ನೀವು ಆ ಕಾಯಿನ ಹಾಕಿ ಪ್ಲಾಸ್ಟರ್ ಹಾಕಿದ್ರೆ ಇದರಲ್ಲಿ 3-4 ಪ್ರಾಬ್ಲಮ್ಸ್ ಆಗುತ್ತೆ. ಒಂದು, ಚರ್ಮದ ಮೇಲೆ ಪ್ಲಾಸ್ಟರ್ ಅಂಟ್ಕೊಂಡು ಅದರಿಂದ ಹಿಂಸೆ. ಎರಡನೇದು, ಮಗು ಅಳಕ್ಕಾಗಲ್ಲ, ಅದರದ್ದು ಹಿಂಸೆ. ಹುಣ್ಣಾಗತ್ತೆ, ಅದು ಹಿಂಸೆ. ಇದೆಲ್ಲ ಮಾಡಿದ ಮೇಲೂ ಅಲ್ಲಿ ಒಳಗಿರುತ್ತೆ, ಅದು ಒಳಗಿಂದ ಹರ್ನಿಯ ಒಳಗೆ ಬಂದು ಕೂತ್ಕೊಂಡು ಕಣ್ಣು ಕಾಣಿಸ್ತಾ ಇರ್ಬೋದು. ಒಟ್ಟಾಗಿ ಇದು ಮಾಡೋದ್ರಿಂದ ಪ್ರಯೋಜನ ಏನಿಲ್ಲ, ಅಪಕಾರ ಆಗ್ಬೋದು. ಅದಕ್ಕೆ ಈ ಕಾಯಿನ್ಗಳು ಹಾಕೋದು, ಪ್ಲಾಸ್ಟರ್ ಹಾಕೊಳ್ಳೋದು, ಮಯ ಮಾಡೋದು, ಮಂತ್ರ ಮಾಡೋದು, ಬರೇ ಇಡೋದು, ದಯವಿಟ್ಟು ಅವೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ, ಬೇಕಿಲ್ಲ. umbilical hernia ಹೋದರೆ ಹೋಗುತ್ತೆ, ಇಲ್ಲ ಹೋಗಲ್ಲ, ಅಷ್ಟೇ. ಅದು ಪ್ರಕೃತಿಯಿಂದ ನಿಮ್ಮ ಲೆಕ್ಕ ಮೇಲೆ ಹೋಗುತ್ತೆ. 100ಕ್ಕೆ 90ರಿಂದ 95% ಮಕ್ಕಳಿಗೆ ಆಪರೇಷನ್ ಇಲ್ಲದೆ ಸಿಂಪಲ್ ವೆಯ್ಟ್ ಮಾಡೋದ್ರಿಂದ ಸೆಟ್ಲ್ ಆಗತ್ತೆ. Is hernia operation safe, sir, or is there any medical management only? ಗುಡ್ ಒನ್. ಎಷ್ಟೋ ಜನ ಕೇಳ್ತಾರೆ, ಸರ್ ಔಷಧಿ ಕೊಟ್ಟರೆ ಈ umbilical hernia ಕ್ಲೋಸ್ ಆಗ್ಬೋದಾ, ಔಷಧಿ ಕೊಟ್ಟರೆ ಹರ್ನಿಯಾ ಕ್ಲೋಸ್ ಆಗತ್ತಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಹರ್ನಿಯಾ ಅನ್ನೋದು ಸ್ಟ್ರಕ್ಚರಲ್ ಪ್ರಾಬ್ಲಮ್. ಸ್ಟ್ರಕ್ಚರಲ್ ಪ್ರಾಬ್ಲಮ್ಗೆ ಸ್ಟ್ರಕ್ಚರಲ್ ರೆಮಿಡಿನೇ ಆಗತ್ತೆ. ಇಟ್ಸ್ ನಾಟ್ ಲೈಕ್ ಇನ್ಫೆಕ್ಷನ್ನು, ಡಿಸೀಸ್ ಬಂದಿದೆ, ಬ್ಯಾಕ್ಟೀರಿಯಾ ಬಂದಿದೆ, ಆ್ಯಂಟಿಬಯೋಟಿಕ್ ಕೊಡ್ತೀನಿ, ಆ್ಯಂಟಿಪೇನ್ ಕೊಡ್ತೀನಿ, ಹೋಗಲ್ಲ. ಸ್ಟ್ರಕ್ಚರಲ್ ಡಿಫೆಕ್ಟ್. ಸಿಂಪಲ್ ಲೈಕ್ ನಿಮ್ಮಲ್ಲಿ ಟ್ಯಾಪ್ ಲೀಕ್ ಆದಾಗ ಪ್ಲಂಬರ್ ಕರೆಸ್ತಾರೆ, ಇಲ್ಲ ಪೂಜಾರಿ ಕರೆದು ಹೋಮ ಮಾಡಿಸ್ತೀರ. ನೀವು ಎಷ್ಟೇ ಪೂಜೆ ಮಾಡಿದ್ರೆ, ಹವನ ಮಾಡಿದ್ರು ಲೀಕಿಂಗ್ ಪೈಪ್ ನಿಲ್ಲಲ್ಲ, ಲೀಕಿಂಗ್ ರೂಫ್ ನಿಲ್ಲಲ್ಲ. ಅದೇ ಥರ ಹರ್ನಿಯಾ ಹೈಡ್ರೋಸೀಲ್ ಹೋಗಲ್ಲ. ಅಂದರೆ ಬೈ ನ್ಯಾಚುರಲ್ ಹಿಸ್ಟ್ರಿ ತಾನಾಗೆ, ಲೈಕ್ umbilical hernia ಹೇಳ್ದಂಗೆ ತಾನಾಗೆ ಹೋಗ್ಬೋದು. ಅದೇ ಥರ ಹೈಡ್ರೋಸೀಲ್ಗಳು ಲೆಸ್ ದೆನ್ 1 year ಆಫ್ ಚೈಲ್ಡಲ್ಲಿ ತಾನಾಗೆ ಹೋಗ್ಬೋದು, ಅಂದರೆ ತಾನಾಗೆ ಹೋಗ್ಬೋದು. ಆದರೆ ಸ್ಟ್ರಕ್ಚರಲ್ ಡಿಫೆಕ್ಟ್ ಇರೋದು ನ್ಯಾಚುರಲ್ ಹಿಸ್ಟ್ರಿಲಿ ಇಲ್ಲ ಅಂದರೆ, ಲೈಕ್ ಹರ್ನಿಯಾ, ಇಟ್ ವೋಂಟ್ ಕ್ಲೋಸ್. ಇಟ್ ರಿಕ್ವೈರ್ಸ್ ಎ ಸರ್ಜಿಕಲ್ ರಿಪೇರ್. ದಟ್ ಮೀನ್ಸ್ anatomical repair for an anatomical defect.
ಈಗೇನು ಹೈಡ್ರೋಸಿಲ್ ಅಂದ್ರಲ್ಲ ಸರ್, ಈ ಹೈಡ್ರೋಸಿಲು ಹರ್ನಿಯಾಗೂ ಏನು ಡಿಫ್ರೆನ್ಸ್ ಸರ್? ಒಳ್ಳೆ ಕ್ವೆಶನ್. ಹೈಡ್ರೋಸಿಲ್ಗೂ ಹರ್ನಿಯಾಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಯಾಕೆಂದರೆ ಹೈಡ್ರೋಸಿಲ್ ಅಂದರೆ ಬೇಸಿಕಲಿ ಅದ್ರ ಬರೀ ನೀರು ಕಟ್ಕೊಂಡಿರುತ್ತೆ. ಯಾಕೆ ನೀರು ಕಟ್ಕೊಡುತ್ತೆ? ನಾರ್ಮಲಾಗಿ ಟೆಸ್ಟಿಸ್ಸು ಒಳಗಿಂದ ಹೊರಗೆ ಬಂದಾಗ ಆ ಕನೆಕ್ಷನ್ ಇದೆಯಲ್ಲ, ಆ ಕನೆಕ್ಷನ್ ಸಮ್ಟೈಮ್ಸ್ ಪೇಟೆಂಟ್ ಇರ್ಬೋದು. ಆ ಕನೆಕ್ಷನ್ ತೆಳ್ಳಗಿದ್ರೆ, ಅದರಲ್ಲಿ ಇಂಟೆಸ್ಟೈನ್ಸ್ ಏನು ಬರೆದಿದ್ರೆ, ಬರೀ ಫ್ಲೂಯಿಡ್ ಟ್ರಿಕ್ಕಲ್ ಆಗಿ ಕೂತ್ಕೊಂಡ್ರೆ ಅದಕ್ಕೆ ಹೈಡ್ರೋಸಿಲ್ ಅಂತೀವಿ. ಈ ಥರ ಮಕ್ಕಳಿಗೆ ಆಪ್ರೇಷನ್ ಬೇಡ. ಆದರೆ ಈ ಕನೆಕ್ಷನ್ ಸ್ವಲ್ಪ ದಪ್ಪ ಇದ್ದರೆ ಅದ್ರ ಮೂಲಕ ಮಗು ಹತ್ತಾಗ ಕೆಪ್ದಾಗ ಇಂಟೆಸ್ಟೈನ್ಸ್ ಎಲ್ಲ ಬರೋಕ್ಕೆ ಶುರುವಾದರೆ ಹರ್ನಿಯಾ ಅಂತೀವಿ. ಈ ಹರ್ನಿಯಾಗೆ ಆಪ್ರೇಷನ್ ಖಂಡಿತ ಬೇಕೇ ಬೇಕಾಗತ್ತೆ. ಇವಾಗ ಸರ್ ನೀವು ಹೈಡ್ರೋಸಿಲ್ ಮತ್ತು ಹರ್ನಿಯಾಗೆ ವ್ಯತ್ಯಾಸಗಳನ್ನ ಹೆಂಗೆ ಕಂಡುಹಿಡಿತೀರಾ ಸರ್? ಹೈಡ್ರೋಸಿಲ್ ಬೇಸಿಕಲಿ ಈಸ್ ಅ ಕಲೆಕ್ಷನ್ ಆಫ್ ಫ್ಲೂಯಿಡ್, ಅಂದರೆ ಬೀಜದ ಪಕ್ಕದ ನೀರು ಕಟ್ಕೊಳ್ಳೋದು. ಬೀಜದ ಪಕ್ಕದ ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಗುಗೆ ಟೆಸ್ಟಿಕಲ್ ಪಕ್ಕದಲ್ಲಿ ಒಂದು ಸ್ವೆಲ್ಲಿಂಗ್ ಕಾಣಿಸುತ್ತೆ. ಈ ಟೆಸ್ಟಿಕಲ್ಲು ಈ ಸ್ವೆಲ್ಲಿಂಗು ತಕ್ಷಣ ಮೇಕೆ ಕೆಳಗೆಲ್ಲ ಹೋಗಲ್ಲ. ಈ ಫಟಾಲ್ ದ ವೇರಿಯೇಷನ್ ಅಂದರೆ ರಾತ್ರಿ ಮಲಗಿದಾಗ ಕಡಿಮೆ ಆಗ್ಬೋದು, ಬೆಳಗ್ಗೆ ಎದ್ದಾಗ ಚಿಕ್ಕದಾಗಿರ್ಬೋದು, ಬಟ್ ಬೈ ಆ್ಯಂಡ್ ಲಾರ್ಜ್ ಸೇಮ್ ಸೈಜ್ ಇರುತ್ತೆ. ಮಗು ಹತ್ತಕ್ಕೆ ಕೆದ್ದಾಗ ಬರೋದಿಲ್ಲ. ಇದು ಹೈಡ್ರೋಸಿಲ್. ನಾವು ಪರೀಕ್ಷೆ ಮಾಡಿದಾಗ ನಾವೇನು ಮಾಡ್ತೀವಿ, ಟೆಸ್ಟಸ್ ಸುತ್ತಮುತ್ತ ನೀರಿದೆ ಮತ್ತು ಕಾಫ್ ಇಂಪಲ್ಸ್ ಅಂತ ಹೇಳ್ತೀವಿ, ಅದು ಬರ್ತೀನಿ ಅದೇನು ಅಂತ. ಅವೆರಡೂ ಇಲ್ಲ ಅಂದರೆ ಹೈಡ್ರೋಸಿಲ್ ಅಂತ ಹೇಳ್ತೀವಿ. ಹರ್ನಿಯಾ ಆ ಥರ ಅಲ್ಲ. ಹರ್ನಿಯಾ ಸ್ಟಾರ್ಟ್ ಆಗೋದು ಗ್ರಾಯಿನ್ ಏರಿಯಾ, ಅಂದರೆ ಈ ಜೆನೆಟಲ್ ಏರಿಯಾದಿಂದ ಮೇಲ್ಭಾಗದಲ್ಲಿ ಗ್ರಾಯಿನ್, ಅಲ್ಲಿ there will be a problem. That is, whenever the child cries or strains, if there's a bulge in the groin, okay, ಈ ಫೋಟೋ ತೋರಿಸ್ತೀನಲ್ಲ, ಈ ಥರ ಸ್ವೆಲ್ಲಿಂಗ್ ಇತ್ತು ದ ಗ್ರಾಯಿನ್ ಏರಿಯಲ್ಲಿ ಇತ್ತು ಅಂತಂದರೆ, then there is a possibility of a hernia. This swelling which is arising from the groin can go up to the scrotum, ಅಂದರೆ ಕೆಳಗೆ ಬೀಜಾರೋ ಜಾಗದ ತನಕ ಹೋಗ್ಬೋದು. ಆ್ಯಂಡ್ ಇದು ವೇರಿ ಆಗುತ್ತೆ. ಸಿಂಪಲ್ ಹಿಸ್ಟ್ರಿ ವಯಸ್ಸಲ್ಲಿ ಏನು ಹೇಳ್ತಾರೆ ಪೇರೆಂಟ್ಸು, ಸರ್ ಮಗು ಚೆನ್ನಾಗಿದೆ ಸರ್, ಮಗು ಅಳ್ತಾ ಇದ್ದಾಗ ಜೋರು ಮಾಡ್ಕೊಂಡಾಗ ಏನೋ ಹೊರಗೆ ಬರುತ್ತೆ ಸರ್, ಬೇರೆ ಟೈಮಲ್ಲಿ ಬರಲ್ಲ. ಪ್ರತಿನಿತ್ಯ ಬರದೇ ಇರ್ಬೋದು, ಬಟ್ ಪ್ರತಿನಿತ್ಯ ಬಂದಾಗ ಮಗುಗೆ ಏನೋ ಒಂಥರ ಸ್ಟೈನ್ ಆಗಿರುತ್ತೆ. ಸೈಲೆಂಟ್ ಆಗಿದೆ, ಒಳಗೋಗ್ಬೋದು, ಹೋಗ್ದೇನೂ ಇರ್ಬೋದು. ಅದೇ ಥರ ನಾವು ಪರೀಕ್ಷೆ ಮಾಡೋ ಟೈಮಲ್ಲಿ ಮಗುನ ಸ್ವಲ್ಪ ಮಟ್ಟಿಗೆ ಅಳಕ್ಕೆ ಬಿಟ್ಬಿಟ್ಟು ಅಳೋ ಟೈಮಲ್ಲಿ ನೋಡಿದಾಗ ಹರ್ನಿಯಾ ಅಂದರೆ ಒಳಗಿಂದ ಹೊರಗೆ ಬರುತ್ತೆ. ಹೈಡ್ರೋಸಿಲ್ ಅಂದರೆ ಥರ ಬರೋದಿಲ್ಲ, ಕಾಫ್ ಇಂಪಲ್ಸ್. ನೆಕ್ಸ್ಟ್ ಕೇಳ್ಬೋದು ನೀವು ಪ್ರಶ್ನೆ, ಹೈಡ್ರೋಸಿಲ್ ಹರ್ನಿಯಾ ಯಾಕೆ ಸರ್ ಇಷ್ಟು ಕಷ್ಟಪಟ್ಟು ಟ್ರೀಟ್ಮೆಂಟ್ ಡಿಫ್ರೆನ್ಸ್ ಮಾಡಬೇಕು ಅಂತ? ಇದೆ. ಯಾಕಂದರೆ ಹೈಡ್ರೋಸಿಲ್ ಅಂದರೆ ನಾವೇನು ಮಾಡ್ತೀವಿ, ಒಂದು ವರ್ಷಕ್ಕಿಂತ ಒಳಗೆ ಇರೋ ಮಕ್ಕಳಿಗೆ ನಾವು ಆಪ್ರೇಷನ್ ಹೇಳಲ್ಲ. ನಂಬರ್ 2, 1 ವರ್ಷಕ್ಕಿಂತ ಮಿಗಿಲಾದ ಮಕ್ಕಳು ಕೂಡ ಹೈಡ್ರೋಸಿಲ್ ಅಂತ ಬಂದರೆ ಆಪ್ರೇಷನ್ ತಕ್ಷಣ ಕಡ್ಡಾಯ ಇಲ್ಲ. ಏನೋ ಕಾರಣಗಳಿಂದ ಆಪ್ರೇಷನ್ ಒಂದೇ ಟ್ರೀಟ್ಮೆಂಟ್ ಇದ್ದರೂ ಕೂಡ, ಇಲ್ಲ ಸರ್ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ, ಮಗುಗೆ ತೊಂದರೆ ಇದೆ, ಮನೇಲೇನೋ ತೊಂದರೆ ಇದೆ, ನಮ್ಗೆ ಇವಾಗ ಆಪ್ರೇಷನ್ ಬೇಡ ಅಂದರೆ ವೆಯ್ಟ್ ಮಾಡಬಹುದು. ಯಾಕಂದರೆ ಯಾವುದೇ ಥರ ಅಪಾಯ ಇಲ್ಲ. ಆದರೆ ಹರ್ನಿಯಾಲ್ ಪ್ರಾಬ್ಲಮ್ ಇದೆ. ಹರ್ನಿಯಾಲ್ ಯಾಕಂದರೆ ಇಂಟೆಸ್ಟೈನ್ಸ್ ಹೊರಗೆ ಬಂದು ಹೋಗುತ್ತೆ, ಅಕಸ್ಮಾತ್ ಹೊರಗೆ ಬಂದು ಕಚ್ಕೊಂಡ್ಬಿಟ್ರೆ ಎಮರ್ಜೆನ್ಸಿ ಆಗಬಹುದು. ಅದಕ್ಕೆ ಇಂಗ್ವಿನಲ್ ಹರ್ನಿಯಾ ಅಂತ ನಾವು ಡಿಸೈಡ್ ಮಾಡಿದ ಮೇಲೆ ಮಗುಗೆ ಆದಷ್ಟು ಬೇಗ ನಾವು ಆಪ್ರೇಷನ್ ಮಾಡಲೇಬೇಕಾಗತ್ತೆ. ಈ ಹೈಡ್ರೋಸಿಲ್ ಅನ್ನೋದು ಪೇನ್ಫುಲ್ ಆಗಿರುತ್ತೆ ಡಾಕ್ಟರ್? ಹೈಡ್ರೋಸಿಲ್ ನಾಟ್ ಬಿ ಪೇನ್ಫುಲ್. ಗುಡ್ ಕ್ವೆಶನ್. ಸ್ವೆಲ್ಲಿಂಗ್ ನೋಡೋಕ್ಕೆ ತಪ್ಪ ಕಾಣಿಸಿದ್ರು ಕೂಡ ಮಗುಗೆ ಇದರಿಂದ ಯಾವುದೇ ಥರದ ಪೇಯ್ನ್ ಇರೋದಿಲ್ಲ, ಸಫರಿಂಗ್ ಇರೋದಿಲ್ಲ. ಅದೇ ಥರ ಒಳಗಿರೋ ಟೆಸ್ಟಿಸ್ಗೆ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ. ಸೊ ಹೈಡ್ರೋಸಿಲಲ್ಲಿ ಸ್ವೆಲ್ಲಿಂಗ್ ಸೈಜ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. Whatever may be the size, the regression may happen by itself. Okay, so it doesn't matter the size of the hydrocele, does not matter. If it has to go, it will go. ನಿಮ್ಮ ಪ್ರಕಾರ what will be the cause, sir, to occur a hernia or a hydrocele? See, what happens is normally the testis and the kidney develop together. Kidney goes up, the testis descends down. The testis descends down around the time of the delivery. ಆ ಟೈಮಲ್ಲಿ ಮೇಲಿಂದ ಹೊರಗೆ ಬರುತ್ತಲ್ಲ, ಆ ಜಾಗ, ದ ಕಮ್ಯುನಿಕೇಷನ್ ಒಂದು ಚಾನಲ್ ಥರ ಇರುತ್ತೆ, ಅದು ಹರ್ನಿಯಲ್ ಸಾಕ್ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಕಮ್ಯುನಿಕೇಷನ್ ಸಮ್ಟೈಮ್ಸ್ ಓಪನ್ ಉಳಿದಿರ್ಬೋದು, ಸಮ್ಟೈಮ್ಸ್ ಕ್ಲೋಸ್ ಆಗಿರ್ಬೋದು. ಯಾಕಾಗತ್ತೆ ಯಾರಿಗೂ ಗೊತ್ತಿಲ್ಲ. ವಿ ಕ್ಯಾನ್ ಓನ್ಲಿ ಟೆಲ್ ಅಬೌಟ್ ದ ಪರ್ಸೆಂಟೇಜಸ್. ಅಂದರೆ 100 ಜನ ಹುಟ್ಟಿದ್ರೆ ಅದರಲ್ಲಿ ಅಬೌಟ್ 2 or 3 ಚಿಲ್ಡ್ರನ್ ಮೇ ಹ್ಯಾವ್ ದಿಸ್ ಸಾರ್ಟ್ ಆಫ್ ಪೇಟೆಂಟ್ ಪ್ರೊಸೆಸಸ್ ವಜನಾಲಿಸ್. ಅಂದರೆ ಮೇಲ್ಗಡೆಯಿಂದ ಬರೋ ಗ್ಯಾಪ್ ಪರ್ಸಿಸ್ಟ್ ಆಗ್ಬೋದು. ಅದ್ರಲ್ಲಿ ಕೆಲವ್ರಿಗೆ ಹರ್ನಿಯಾ ಥರ ಕಾಣಿಸ್ಬೋದು, ಕೆಲವು ಹೈಡ್ರೋಸಿಲ್ ಥರ ಕಾಣಿಸ್ಬೋದು, ಕೆಲವ್ರಿಗೆ ಅದು ಏನೂ ಇಲ್ಲದೇನೂ ಇದ್ಬಿಟ್ಟು ಆಮೇಲೆ ಬರ್ಬೋದು ಹರ್ನಿಯಾ ಥರ. ಸೊ ಯಾಕಾಗತ್ತೆ ಅಂತ ಗೊತ್ತಿಲ್ಲ, ಬಟ್ ಜನರಲ್ ಪಾಪ್ಯುಲೇಷನ್ ಸ್ಮಾಲ್ ಪರ್ಸೆಂಟೇಜ್ ವಿಲ್ ಹ್ಯಾವ್ ದಿಸ್. ನಿಮ್ಮ ಪ್ರಕಾರ ಈ ಹೈಡ್ರೋಸಿಲ್ ಅನ್ನೋದು ಹರ್ನಿಯಾಗಿ ಕನ್ವರ್ಟ್ ಆಗುತ್ತಾ ಸರ್? ಹರ್ನಿಯಾ ಈಸ್ ಅ ಸಪರೇಟ್ ಎಂಟಿಟಿ, ಹೈಡ್ರೋಸಿಲ್ ಜನರಲಿ ಈಸ್ ಅ ಸಪರೇಟ್ ಎಂಟಿಟಿ. ಹೈಡ್ರೋಸಿಲಿಂದ ಹರ್ನಿಯಾ ಆಗೋಕ್ಕೆ ಚಾನ್ಸಸ್ ಎಕ್ಸ್ಟ್ರೀಮ್ಲಿ ರೇರ್, ಆಲ್ಮೋಸ್ಟ್ ಅನ್ಹರ್ಡ್ ಆಫ್. ಸೊ ಜನರಲಿ ನಿಮ್ಮ ಮಗುಗೆ ಹೈಡ್ರೋಸಿಲ್ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ವೆಯ್ಟ್ ಆ್ಯಂಡ್ ದೇರ್ ಇಸ್ ನೋ ಎಮರ್ಜೆನ್ಸಿ ಅಬೌಟ್ ಇಟ್. ಈ ಹೈಡ್ರೋಸಿಲ್ಲು ಮಕ್ಕಳಿಗೆ ಫ್ಯೂಚರಲ್ಲಿ ಫರ್ಟಿಲಿಟಿಗೆ ಏನಾದರೂ ತೊಂದರೆ ಆಗುತ್ತಾ? ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಹೈಡ್ರೋಸಿಲ್ ಮೀನ್ಸ್ ದೇರ್ಸ್ ಅ ಕಲೆಕ್ಷನ್ ಆಫ್ ಫ್ಲೂಯಿಡ್ ಅರೌಂಡ್ ದ ಟೆಸ್ಟಿಕಲ್. ಇದರಿಂದ
pathology ಏನು ಪ್ರಾಬ್ಲಮ್ ಆಗಲ್ಲ. ದಟ್ ಮೀನ್ಸ್ ದಿಸ್ ಟೆಸ್ಟಿಸ್ will not be affected by the fluid which is outside because it doesn't cause any pressure, it doesn't cause any damage. Hydrocele is more a cosmetic problem and a mental issue that there is something there. ಏನು ಬರಬಾರ್ದಾಗ ಬಂದಿದೆ ಅನ್ನೋದು ಬಿಟ್ಟು ಸಿಗ್ನಿಫಿಕೆಂಟಾಗಿ ಮಗುಗೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ. ಸರ್, ಮಕ್ಕಳಿಗೆ ಇವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ, ಆವಾಗ ಪೇರೆಂಟ್ಸ್ಗೆ ವಾರ್ನಿಂಗ್ ಸೈನ್ಸ್ ಯಾವ ಥರ ಇರುತ್ತೆ ಸರ್? ವೆರಿ ಗುಡ್. ಬೇಸಿಕಲಿ ನೀವು ಕೇಳ್ತಿರೋದು the only emergency in a hernia is an obstruction or an irreducibility. Okay, ಅಂದರೆ ಮಗು ಹತ್ತಾಗ ವಾಟ್ ಎವರ್ ರೀಸನ್ the intestines have come outside and they got stuck and they are not going back. ಇಂಥ ಪರಿಸ್ಥಿತಿಯಲ್ಲಿ ಇಟ್ಸ್ ಅನ್ ಎಮರ್ಜೆನ್ಸಿ ಕಾಲ್ಡ್ ಅನ್ ಅಬ್ಸ್ಟ್ರಕ್ಷನ್ ಆರ್ ಇರಿಡ್ಯೂಸಿಬಿಲಿಟಿ. ದೊಡ್ಡವರು ಸ್ವಲ್ಪ ಈಸಿ ಕಂಡುಹಿಡಿಯೋಕೆ, ಯಾಕೆಂದ್ರೆ ದೊಡ್ಡವರು ಹೇಳ್ಬೋದು ಅಯ್ಯೋ ಹೊರಗೆ ಬಂತು ಒಳಗೆ ಹೋಗಿಲ್ಲ ಅಂತ, ಮಕ್ಕಳು ಹೇಳದೇ ಇರ್ಬೋದು. ಒಂದು. ನಂಬರ್ ಟು, ಮಗು ಹತ್ತಾಗ ಯಾವಾಗಲೂ ಹೊರಗಿದ್ದಾಗ ನಿಮಗೆ ಮೇ ನಾಟ್ ಬಿ ಏಬಲ್ ಟು ಈಸಿಲಿ ಐಡೆಂಟಿಫೈ. The simplest method is clear. Child will have a continuous crying and cannot be consoled. ಅಂದರೆ ಯಾವುದೇ ಮಗು ಹತ್ರ ಕೂಡ ಮಗು ಹೇಳ್ತಿರೋದು ಯಾವುದೋ ನೋವಿರ್ಬೋದು, ಸಮಾಧಾನ ಮಾಡಿಸಿದ ತಕ್ಷಣ ಸರಿ ಆಗ್ಬೋದು, ಇಲ್ಲ ಫೀಡ್ಸ್ ತಗೋಬೋದು. If there is a refusal of feeds and a continuously crying child and if you see a bulge in the groin area, ಅಂದರೆ ಗ್ರಾಯಿನ್ ಹತ್ರ ಭೂತ ಬಂದು ಅದು ರೆಡ್ಯೂಸ್ ಆಗ್ತಾ ಇಲ್ಲ, ದಪ್ಪಕ್ಕೆ ಉಳ್ಕೊಂಡಿದೆ ಅಂದರೆ ಆ್ಯಂಡ್ ಮಗು ಸಮಾಧಾನ ಮಾಡೋಕ್ಕಾಗದೆ ಮಗು ಅಳ್ತಿದೆ ಅಂದರೆ ಡೆಫಿನೆಟ್ಲಿ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ an irreducible hernia or an obstructed hernia. You have to visit the nearest pediatric surgeon in your place. ಈಗ ನೀವು ಮಗುಗೆ ಆಪರೇಷನ್ ಅಂತ ಮಾಡಿದ್ರೆ ಹರ್ನಿಯಾ ಅಥವಾ ಹೈಡ್ರೋಸಿಲ್ ಎಷ್ಟು ದಿನ ಹಾಸ್ಪಿಟಲ್ ಮಗು ಇರಬೇಕಾಗುತ್ತೆ ಸರ್? See, procedure wise hernia is a very simple and straightforward operation. ಸ್ವಲ್ಪ ಡೆಲಿಕೇಟ್, ಯಾಕಂದರೆ ಅದ್ರ ಪಕ್ಕದಲ್ಲಿ ಟೆಸ್ಟಿಸ್ ಸಪ್ಲೈ ಮಾಡೋದು ಬ್ಲಡ್ ವೆಸಲ್ಸು ವ್ಯಾಸ್ ಎಲ್ಲ ಬರ್ತಾ ಇರುತ್ತೆ. ಬಟ್ an experienced pediatric surgeon, it's a very simple straightforward procedure. So, one. Number two, the risk factor is more regarding the child's size, age, maturity and other things and the anesthetic issues. So, if anesthetically safe, surgically safe that we do, procedure is simple, outpatient procedure, what we call as a day care. That is, the child can be operated in the morning and discharged by evening. Previous evening admission ಏನಕ್ಕೆ ಹೇಳ್ತೀವಿ ಅಂತಂದರೆ, so that the child will be assessed for safety issues or insurance issues. If those things are taken care of, ಬೆಳಗ್ಗೆ ಆಪರೇಟ್ ಮಾಡಿದ್ರೆ ಚೈಲ್ಡ್ ವಿಲ್ ಬಿ ನಾರ್ಮಲ್ 99% ದ ಸೇಮ್ ಈವ್ನಿಂಗ್, ಫೀಡಿಂಗ್ ವೆಲ್, ವಾಕಿಂಗ್, ಮೂವಿಂಗ್, ಜಂಪಿಂಗ್ ಅರೌಂಡ್, ಡೂಯಿಂಗ್ ಎವ್ರಿಥಿಂಗ್. ನಿಮ್ಮ ಪ್ರಕಾರ ಚೈಲ್ಡ್ ನಾರ್ಮಲ್ ಆಕ್ಟಿವಿಟಿ ಎಷ್ಟು ದಿನದಲ್ಲಿ ಶುರು ಮಾಡ್ಬೋದು? ನೋಡ್ರಿ, ಮಕ್ಕಳು ತುಂಬ ಸಿಂಪಲ್ ಹ್ಯಾಂಡಲ್ ಮಾಡೋದು. ಓಕೆ, ಇಫ್ ದೇ ಹ್ಯಾವ್ ಪೇನ್ ದೇ ಹ್ಯಾವ್ ಪೇನ್, ಇಫ್ ದೇ ಹ್ಯಾವ್ ನೋ ಪೇನ್ ದೇ ಹ್ಯಾವ್ ನೋ ಪೇನ್. If they don't have pain, you can't control them. If you have pain, you cannot do anything more. If they have pain, they simply sit quiet. If they don't have pain, you cannot control. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, many times I see the parents having more pain than the child. Child gets simple. If they have a problem, if in 99% hernia ಬೆಳಗ್ಗೆ ಆಪರೇಟ್ ಮಾಡಿದರೆ whether open or laparoscopy, same evening they will be normal. Walking, running, moving, they are comfortable. ಅಂಥ ಮಕ್ಕಳಿಗೆ don't need to do anything, just leave them. ಅವಾಗೇನಾಗತ್ತೆ, ಅವ್ರಿಗೆ ಪೇನ್ ಇದ್ರೆ ಅವರೇ ಮಾಡಲ್ಲ, ಆರಾಮಾಗಿರ್ತಾರೆ, ಜಸ್ಟ್ ಸಪೋರ್ಟ್ ದೆಮ್. ಪೇನ್ ಇಲ್ಲ, ಓಡಾಡ್ತಾರೆ, ಓಡಾಡಿ, ಡಸಂಟ್ ಮ್ಯಾಟರ್. ಓಕೆ, ಸೊ ಬೈ ಆ್ಯಂಡ್ ಲಾರ್ಜ್ ದ ಚಿಲ್ಡ್ರನ್ ಆರ್ ನಾರ್ಮಲ್ ಬೈ ದ ಸೇಮ್ ಈವ್ನಿಂಗ್. ದೇ ಕ್ಯಾನ್ ರೆಸ್ಯೂಮ್ ನಾರ್ಮಲ್ ಆಕ್ಟಿವಿಟೀಸ್ ನೆಕ್ಸ್ಟ್ ಡೇ ಮಾರ್ನಿಂಗ್, including going to school. However, it depends on your reservations versus them. But I can certainly assure you one thing, that the child suffering is not as much as you think you have, or not even as much suffering that you are suffering. They are all right. How should the wound care doctor? Most of the children hernia we put what we call as an absorbable suture, ಅಂದರೆ ಹೀರ್ಕೊಳ್ಳುವಂಥ ಹೊಲಿಗೆ. ಓಕೆ, ಸೊ ಇದನ್ನೇ ತೆಗಿಬೇಕಾದ್ರೆ ಅಗತ್ಯ ಇಲ್ಲ, ಯಾಕಂದ್ರೆ ಮಕ್ಕಳು ತುಂಬ ಕೋಆಪ್ರೇಟ್ ಮಾಡಲ್ಲ, ಅಳ್ತಾ ಇರ್ತವೆ. ಸೊ ಅಂಥ ಮಕ್ಕಳಿಗೆ ಬೇಕಿಲ್ಲ. ವಿ ಪುಟ್ ವಾಟ್ ಈಸ್ ಕಾಲ್ as a subcuticular stitches. The scar is almost invisible, ಒಂದು ಲೈನ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಅಬ್ಸಾರ್ಬಬಲ್. ನಾರ್ಮಲಿ ಏನು ಮಾಡ್ತೀವಿ, ಕ್ಲೀನ್ ಮಾಡಿದ್ಮೇಲೆ ಆಪರೇಷನ್ ಥಿಯೇಟ್ರಲ್ಲಿ ವಿ ಪುಟ್ ಎ ಸ್ಮಾಲ್ ಪ್ಲಾಸ್ಟಿಕ್ ಡ್ರೆಸ್ಸಿಂಗ್, ಸೊ ದಟ್ ಅದ್ರ ಮೇಲೆ ನೀರು ಬಿದ್ದರೂ ಚಿಂತೆ ಇಲ್ಲ, ಸ್ನಾನ ಮಾಡೋದು ಚಿಂತೆ ಇಲ್ಲ. 2 or 3 days, ಆಫ್ಟರ್ 2 or 3 days when they come, ಡ್ರೆಸ್ಸಿಂಗನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದ್ಮೇಲೆ ಒಳಗಿರೋ ಲೈನನ್ನು ಓಪನ್ ಮಾಡಿ ಬಿಟ್ಬಿಡ್ತೀವಿ. ಆಫ್ಟರ್ ದಟ್ ಟೇಕ್ ಕೇರ್ ನಾರ್ಮಲಿ. ಸ್ನಾನ ಮಾಡಿಸ್ಬೋದು, ಸೋಪು ನೀರು ಹಾಕ್ಬೋದು, ಕ್ಲೀನ್ ಮಾಡ್ಬೋದು. ಜನರಲಿ ಯಾವುದೇ ಥರ ಆಯಿಂಟ್ಮೆಂಟ್ ಕೂಡ ಬೇಕಿಲ್ಲ. ಇಸ್ ಎನಿ ರೆಡ್ನೆಸ್ ಆರ್ ಇನ್ಫೆಕ್ಷನ್ ನಾವೇ ನಿಮ್ಗೆ ಹೇಳ್ತೀವಿ. ಬಟ್ ಈ ಇನ್ಫೆಕ್ಷನ್ ಇನ್ ಹರ್ನಿಯಾ ಈವನ್ ವಿತೌಟ್ ಆ್ಯಂಟಿಬಯೋಟಿಕ್ಸ್ ಈಸ್ ಸೆಲ್ಡಮ್ ಸೀನ್. ಅಂದರೆ ಇನ್ಫೆಕ್ಷನ್ ಈಸ್ ಸೋ ರೇರ್. ನಾವು ರೊಟೀನಾಗಿ ಕ್ಲೀನ್ ಸರ್ಜರೀಸ್ಗೆ ಆ್ಯಂಟಿಬಯೋಟಿಕ್ ಕೊಡಲ್ಲ. ಹರ್ನಿಯಾಗೆ ನಾವು ಕೊಡಲ್ಲ ಆ್ಯಂಟಿಬಯೋಟಿಕ್ಕು. ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ವಿರಳ, ತುಂಬ ಅಪರೂಪ. ಸೊ ಯು ಡೋಂಟ್ ರಿಯಲಿ ನೀಡ್ ಟು ವರಿ ಅಬೌಟ್ ಇಟ್.
Is swelling after surgery is normal? Swelling ಇಲ್ಲಿ ಎರಡು ಕಡೆ ಆಗ್ಬೋದು. You see any part of the body where we put an incision, body's response ಅಲ್ಲಿ ಸ್ವಲ್ಪ fluid logging ಇರುತ್ತೆ. ಅದರ ಕಾರಣವಾಗಿ there will be little swelling for the first 3-4 days and maybe little woody hardening because it's a part of the healing process, but everything will settle down in a question of weeks. Operate ಮಾಡಿದ ಮೇಲೆ hydrocele, for example, where we tend to remove the connection, there may still be little fluid collection around the testicles and parents may be worried. ಅದು ಯಾಕೆ ಇನ್ನೊಂದು ಸತಿ ಪರ್ಸಿಸ್ಟ್ ಆಗ್ತಿದೆ, ಹೈಡ್ರೋಸಿಲ್ ಮಾಡಿಲ್ವಾ ಅಂತ. ಡೋಂಟ್ ವರಿ, ನಾವು ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿದ ಮೇಲೆ ಅಲ್ಲಿಗೆ ಹೋಗ್ಬಿಟ್ಟಿರೋ ನೀರು ತೆಗಿತೀವಿನ, ಬಟ್ ದೆರ್ ವಿಲ್ ಬಿ ಸ್ಟಿಲ್ ಲಿಟಲ್ ಬಿಟ್ ಆಫ್ ರೆಸಿಡ್ಯೂಯಲ್ ಸ್ಯಾಕ್. ಆ ಸ್ಯಾಕ್ ಒಳಗೆ ಸ್ವಲ್ಪ ಫ್ಲೂಯಿಡ್ ಕೂತಿರ್ಬೋದು, ಬ್ಲಡ್ ಕೂತ್ಕೋಬೋದು, ಬಟ್ ನಥಿಂಗ್ ಟು ವರಿ, 100% ಇಟ್ ವಿಲ್ ರಿಸಾಲ್ವ್. ಐ ಡೋಂಟ್ ಥಿಂಕ್ ಯು ಶುಡ್ ವರಿ ಅಬೌಟ್ ಇಟ್. Is there any food restriction, doctor, after the surgery? Good idea. See, generally 4 to 6 hours before operation, empty stomach ಹೇಳ್ತೀವಿ. The reason is we don't want child's stomach to have anything at the time of anesthesia. ಇಲ್ಲಾಂದರೆ ಅನೆಸ್ಥೀಸಿಯಾ ಕೊಡೋ ಟೈಮಲ್ಲಿ ಅಂತ ಮಗುವಿನ ವಾಂತಿ ಮಾಡಿದ್ರೆ ಪ್ರಾಣ ಕೊಡೋ ಅಪಾಯ ಆಗ್ಬೋದು, ಲಂಗ್ಸ್ ಅಫೆಕ್ಟ್ ಆಗ್ಬೋದು, ಪ್ರಾಬ್ಲಮ್ಸ್ ಆಗುತ್ತೆ. ಸೊ ವಿ ಟೆಲ್ ದೆಮ್ ಟು ವೆಯ್ಟ್ ಬೇಸ್ಡ್ ಆನ್ ದ ಏಜ್ ಆಫ್ ದ ಚೈಲ್ಡ್ ಆ್ಯಂಡ್ ದ ಟೈಪ್ ಆಫ್ ಫೀಡ್ಸ್ ಫಾರ್ ದ ಬೇಬಿ. ವಿ ಟೆಲ್ ಎನಿವೇರ್ ಬಿಟ್ವೀನ್ 4 to 6 hours starvation. ಸರ್ಜರಿ ಆದಮೇಲೆ ಇಟ್ಸ್ ಅ ಕ್ವೆಶನ್ ಆಫ್ ಹೌ ಕಾನ್ಷಿಯಸ್ ದ ಚೈಲ್ಡ್ ಈಸ್. ಜನರಲಿ ದೇ ಆರ್ ಔಟ್ ಆಫ್ ಅನೆಸ್ಥೀಸಿಯಾ by the time they come to the parents. However, they may be a little drowsy because they are a little scared. We give them a little sedation. ಆ sedation ಇಂದ ಕಂಪ್ಲೀಟ್ ಹೊರ ಬರೋ ತನಕ ಫೀಡ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. Generally, it takes about 2 to 3 hours for the child to be fully alert and conscious. In general, it is a good idea to wait till the child is fully alert, conscious and demanding feeds before you start feeds. When you start feeds, also start with clear water like liquids, like water, about a spoon or 2 teaspoons. ವಾಮಿಟ್ ಏನು ಆಗಲಿಲ್ಲ ಅಂದರೆ ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡಿ. ವಾಮಿಟ್ ಆಯಿತು ಸ್ವಲ್ಪ ಬಿಟ್ಬಿಟ್ಟು ರೀಸ್ಟಾರ್ಟ್ ಮಾಡಿ. ಮೋಸ್ಟ್ ಆಫ್ ದಮ್ ಬೈ ಅಬೌಟ್ 3 to 4 hours ಆಫ್ಟರ್ ಆಪರೇಷನ್ ವಿಲ್ ಬಿ ನಾರ್ಮಲ್. ಸೇಮ್ ಈವ್ನಿಂಗ್ ಆ್ಯಂಡ್ ಸೇಮ್ ನೈಟ್ ದೇ ಕ್ಯಾನ್ ಹ್ಯಾವ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ದೇರ್ ಓನ್ ಫೇವ್ರೆಟ್ ಫುಡ್, ಈವನ್ ಇಫ್ ಇಟ್ ಇಸ್ ಚಿಕನ್ ಬಿರಿಯಾನಿ. When should the stitches has to be removed, sir? Stitches generally ತೆಗೆಯಬೇಕಾಗಿಲ್ಲ because they're all absorbable sutures, and as I told, normally I have a habit of taking it out after 48 hours. 2 or 3 days ಆದಮೇಲೆ ಡ್ರೆಸ್ಸಿಂಗ್ ತೆಗೆದು we leave it open, it will heal. Nature is the best healer that you can think of. If nature has taken care of it beginning, it will take care of it fully. So according to your experience, in case if there is a complication, what type of complication we see, sir? Complications are extremely rare. Okay, the major, if at all a problem, is because of anesthesia, because child is high risk baby and issues may happen, and that is also quite rare. After hernia, the complications are seldom seen. 99% nothing happens. But the only time where problems may occur is if it is done by somebody inexperienced, some general surgeon or somebody who has not done enough amount of pediatric cases, herniotomies. ಆ ಮಕ್ಕಳೆಲ್ಲ ಹರ್ನಿಯಲ್ಲಿ ಸ್ಯಾಕ್ ಬಿಟ್ಬಿಡ್ಬೋದು, ಅವಾಗ ಏನಾಗುತ್ತೆ ಹರ್ನಿಯ ರಿಕರ್ ಆಗ್ಬೋದು, ಇನ್ನೊಂದು ಸತಿ ಬರ್ಬೋದು, ಆ ಥರ ಆಗ್ಬೋದು. ಸೊ ಅಪಾರ್ಟ್ ಫ್ರಮ್ ದಟ್ ದ ಡೇಂಜರ್ಸ್ ಆರ್ ವೆರಿ ವೆರಿ ಮಿನಿಮಲ್. ಸೊ ಇದನ್ನ ನೀವು ಲ್ಯಾಪ್ರೋಸ್ಕೋಪಿನಲ್ಲಿ ಮಾಡ್ತೀರಾ, ಜನರಲಿ ಓಪನ್ ಆಗೇ ಮಾಡ್ತೀರಾ ಸರ್? In general, we prefer open operation in small boys. For simple reason, procedure is so small, such a small, almost 1 inch incision ಮಾಡ್ತೀವಿ, caudal epidural ಅಂತ major procedure ಎಲ್ಲ. The morbidity post of pain, post of relief is so good that ಬೆಳಗ್ಗೆ ಆಪರೇಟ್ ಮಾಡಿ ಸಾಯಂಕಾಲ ಮನೆಗೆ ಕರ್ಕೊಂಡು ಹೋಗ್ತಾರೆ. So generally small babies, boys, I don't suggest laparoscopy. However, in female babies, especially older female children, laparoscopy may be suggested. In fact, I offer it to them for 2 reasons. One, ಏನಾಗುತ್ತೆ, ಈ ಕಡೆ ಹರ್ನಿಯಾ ಇದ್ದರೆ ಆಪೋಸಿಟ್ ಸೈಡ್ ಹರ್ನಿಯಾ ಇರೋಕ್ಕೆ 25 to 30% ಚಾನ್ಸಸ್ ಇದೆ. ದಟ್ ಮೀನ್ಸ್ ದರ್ ಇಸ್ ಅ ಪಾಸಿಬಿಲಿಟಿ ಆಫ್ ಅದರ್ ಹರ್ನಿಯಾ ವಿಚ್ ಮೇ ಕಮ್ ಲೇಟರ್. ಒಂದು ಅದು ಬಿಟ್ಟು ಸಮ್ಟೈಮ್ಸ್ ವೆರಿ ರೇರ್ ಕೇಸಸಲ್ಲಿ ಯೂಟ್ರಸ್ ಅಂಡ್ ಓವರೀಸಲ್ಲಿ ಪ್ರಾಬ್ಲಮ್ ಇರ್ಬೋದು. ದಟ್ಸ್ ಕಾಲ್ಡ್ ಆಂಡ್ರೋಜನ್ ಇನ್ಸೆನ್ಸಿಟಿವಿಟಿ ಸಿಂಡ್ರೋಮ್. ಡೋಂಟ್ ಬಾದರ್ ಅಬೌಟ್ ಟೆಕ್ನಿಕ್ಯಾಲಿಟೀಸ್. By doing a laparoscopy in an older child with a hernia, female child, we are doing 2 things. One, we are making sure that the opposite side ಇದೆಯಲ್ಲ ಕನ್ಫರ್ಮ್ ಮಾಡ್ತೀವಿ. ಇತ್ತು ಅಂದರೆ ಸೇಮ್ ಸಿಟ್ಟಿಂಗ್ ರಿಪೇರಿ ಮಾಡ್ತೀವಿ. Plus, we also make sure that the uterus and ovaries are normal. That is, once we do this, no need to bother about it for life. One. Male children, older children, if they prefer, yes, we can do laparoscopy, hernia. Or sometimes, we also tend to do ಲ್ಯಾಪ್ರೋಸ್ಕೋಪಿ ಫಾರ್ ರಿಕರೆಂಟ್ ಹರ್ನಿಯಾ. ಅಂದರೆ ಹರ್ನಿಯಾ ಮಾಡಿದರೆ ಮಗುಗೆ ಇನ್ನೊಂದು ಸತಿ ಹರ್ನಿಯಾ ಬಂದಿದೆ ಅಂದರೆ ಒನ್ ದೇ ಕೂಡ ಸಿಂಪ್ಲಿ ಮಿಸ್ ದ ಸ್ಯಾಕ್ ಆರ್ ಮೇ ಬಿ ದರ್ಸ್ ಎ ಡಿಫರೆಂಟ್ ಟೈಪ್ ಆಫ್ ಹರ್ನಿಯಾ ವಿಚ್ ಹಸ್ ಮಿಸ್ಡ್. ಇಂಥ ಮಕ್ಕಳಲ್ಲಿ ಲ್ಯಾಪ್ರೋಸ್ಕೋಪಿ ವಿಲ್ ಬಿ ಯೂಸ್ಫುಲ್ ಬಿಕಾಸ್ ವಿ ಆರ್ ಸೀಯಿಂಗ್ ದ ಹೋಲ್ ಥಿಂಗ್ ಫ್ರಮ್ ಇನ್ಸೈಡ್. ಆವಾಗ ವಿಲ್ ನೋ ಯಾವ ಥರ ಇದೆ. ಈಸ್ ಇಟ್ ಓನ್ಲಿ ದ ರೆಗ್ಯುಲರ್ ಹರ್ನಿಯಾ ವಿಚ್ ಇಸ್ ಮಿಸ್ಡ್ ಆರ್ ಇಸ್ ಇಟ್ ಎ ಡಿಫರೆಂಟ್ ಹರ್ನಿಯಾ? ಅದೇನಿದೆ ಅದ್ರ ಪ್ರಕಾರ ಮಾಡ್ಕೋಬೋದು.
ಇದು ಆಪರೇಷನ್ಗೆ ಎಲ್ಲ ಹರ್ನಿಯಾಗೂ ಮೆಶ್ ಹಾಕಬೇಕು, ಮೆಶ್ ಹಾಕಿ ರಿಪೇರಿ ಮಾಡಬೇಕು ಅಂತಾರೆ. ಆವಾಗ ಮೆಶ್ ನೀವು ಯಾವಾಗ ಕನ್ಸಿಡರ್ ಮಾಡ್ತೀರಾ ಸರ್? In general, the hernia which happens in adults and children are very different. Adults, ದೊಡ್ಡವರಾಗುವಂಥ hernia because of muscle weakness. Because there is a weakness, ಅದಕ್ಕೆ reinforcement ಕೊಡಬೇಕಾಗತ್ತೆ, ಅದಕ್ಕೆ ಮೆಶ್ ಬೇಕಾಗಿರುತ್ತೆ. ಸೊ ಅಡಲ್ಟ್ hernia invariably ಮೆಶ್ ಹಾಕೋದು is a current standard. Whereas ಮಕ್ಕಳಲ್ಲಾಗೋ hernia is because of small defect. It's not because of weakness. ಆದ್ದರಿಂದ ಅದನ್ನು ಜಸ್ಟ್ ಕ್ಲೋಸ್ ಮಾಡಿ ಬಿಟ್ಟರೆ ಕೂಡ ಸಾಕಾಗತ್ತೆ, ಮೆಶ್ ಬೇಕಿಲ್ಲ. ತುಂಬಾ ಕಡಿಮೆ ಮಕ್ಕಳಿಗೆ ಮೆಶ್ ಹಾಕೋದು ನಿಮ್ಮ ಪ್ರಕಾರ? ಹೌದು, ಮಕ್ಕಳಲ್ಲಿ ಯಾವಾಗ ಮೆಶ್ ಹಾಕ್ತೀವಿ, ಓನ್ಲಿ ಇಫ್ ದೇರ್ ಇಸ್ ಇನ್ಹರೆಂಟ್ ಮಸಲ್ ವೀಕ್ನೆಸ್. ಅಂದರೆ ಕೆಲವು ಮಕ್ಕಳಿಗೆ ಏನಾಗುತ್ತೆ, ಇನ್ಹರೆಂಟ್ ಮಸಲ್ ವೀಕ್ನೆಸ್ ಬಿಕಾಸ್ ಸಮ್ ಕಂಜೆನಿಟಲ್ ಡಿಸಾರ್ಡರ್ಸ್ ಎಲ್ಲ ಆಗಿರ್ಬೋದು, ಅಂದರೆ ಮಸಲ್ ವೀಕ್ನೆಸ್ ಇರ್ಬೋದು, ರೆಕರೆಂಟ್ ಹರ್ನಿಯಾ ಇರ್ಬೋದು, ಸಮ್ ಸಾರ್ಟ್ ರೇಕ್ ಸಿಂಡ್ರೋಮ್ಸ್ ಇರುತ್ತೆ. ಅಂಥ ಮಕ್ಕಳಲ್ಲಿ ಹರ್ನಿಯಾ ರಿಕವರ್ ಆಗಬಾರ್ದು ಅಂತ ಅವಾಗ ಮೆಶ್ ಹಾಕ್ತೀವಿ. ಬಟ್ ದಟ್ ಇಸ್ ವೆರಿ ರೇರ್, ವೆರಿ ರೇರ್. ಈ ಆಪರೇಷನ್ಗಿಂತ ಮುಂಚೆ ತುಂಬಾ ಬ್ಲಡ್ ಟೆಸ್ಟ್ಗಳು, ಬೇರೆ ಇನ್ವೆಸ್ಟಿಗೇಷನ್ಸ್ಗಳು ಏನಾದರೂ ಮಾಡಬೇಕಾ ಸರ್? ಹರ್ನಿಯಾಗೆ ಏನು ಪ್ರಾಬ್ಲಮೇ ಇಲ್ಲ. ಇನ್ಫ್ಯಾಕ್ಟ್ ಆಲ್ ವಿ ರಿಕ್ವೈರ್ ಇಸ್ ಜಸ್ಟ್ ಟು ಫೈಂಡ್ ಔಟ್ ದ ಫಿಟ್ನೆಸ್ ಆಫ್ ದ ಚೈಲ್ಡ್ ಫಾರ್ ದ ಅನಸ್ಥೀಸಿಯಾ. ಸೊ ನಮ್ಗೆ ಬೇಕಾದ್ರೆ ಬೇಸಿಕ್ಲಿ ಹೆಮೋಗ್ಲೋಬಿನ್ ಆ್ಯಂಡ್ ಬೇಸಿಕ್ ಬ್ಲಡ್ ಕೌಂಟ್ಸು ಅದನ್ನು ಮಾಡಿಸ್ಕೊಳ್ತೀವಿ. ಯಾಕಂದ್ರೆ ಅದರಲ್ಲಿ ಹೆಮೋಗ್ಲೋಬಿನ್ ಸರಿ ಇದೆ ಗೊತ್ತಾಗುತ್ತೆ, ಕೌಂಟ್ಸ್ ಎಲ್ಲ ನಾರ್ಮಲ್ ಇದೆ, ಇನ್ಫೆಕ್ಷನ್ ಏನಿದೆ ಗೊತ್ತಾಗುತ್ತೆ. ದೆನ್ ವಿ ಡೂ ಬೇಸಿಕ್ ಬ್ಲೀಡಿಂಗ್ ಪ್ಯಾರಾಮೀಟರ್ಸ್, ವೆದರ್ ದೇರ್ ಇಸ್ ಎನಿ ಹಿಡನ್ ಟೈಪ್ ಆಫ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಆರ್ ಕ್ಲಾಟಿಂಗ್ ಡಿಸಾರ್ಡರ್ಸ್. ಸೊ ಅದು ಮೇನ್ ಮಾಡ್ತೀವಿ. ಯೂರಿನ್ ರೊಟೀನ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಎಕ್ಸ್ಟೆನ್ಸಿವ್ ಇನ್ವೆಸ್ಟಿಗೇಷನ್ಸ್ ಖಂಡಿತ ಬೇಕಿಲ್ಲ. ಅಲ್ಟ್ರಾಸೌಂಡ್ is not really needed for diagnosis of hernia or a hydrocele. Hernia and hydrocele are clinical diagnosis where by good history, clinical examination, we should be able to get it. Ultrasound is seldom required. Extremely rare situations ಅಲ್ಲಿ ಬೇಕಿದ್ದ ಮಾತ್ರ ನಾವು ಕೇಳ್ತೀವಿ, ಅದರ್ವೈಸ್ routinely it is not needed. ಓಕೆ ಸರ್, ತುಂಬ ಚೆನ್ನಾಗಿ ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ. ತುಂಬ ಧನ್ಯವಾದಗಳು. ಇದರಿಂದ ತುಂಬ ಜನಕ್ಕೆ ಸಹಾಯ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. Thank you very much, Vasant.